ಇಷ್ಟು ದಿನ ನೀವೆಲ್ಲ ಯೂಸ್ ಮಾಡ್ತದಂಥ ಟೆಲಿಗ್ರಾಮು ಇವಾಗ ಬ್ಯಾನ್ ಆಗಿದೆ. ಯಾಕೆ ಬ್ಯಾನ್ ಆಗಿದೆ, ಇನ್ನು ಮತ್ತೆ ಟೆಲಿಗ್ರಾಮ್ ಬರೋದಿಲ್ವಾ, ಎಲ್ಲವನ್ನು ಕೂಡ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಮ ಫ್ರೆಂಡ್ಸು ಟೆಲಿಗ್ರಾಮ್ ಯೂಸ್ ಮಾಡ್ತಾ ಇದ್ದಾರೆ ಜಾಸ್ತಿ, ಈ ಒಂದು ವಿಡಿಯೋ ಅವ್ರಿಗೆ ಶೇರ್ ಮಾಡಿ, ತುಂಬ ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಮೊದಲನೇದಾಗಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿರುತ್ತೆ, ಟೆಲಿಗ್ರಾಮಲ್ಲಿ ನೀವು ಮೆಸೇಜ್ಗಳನ್ನ ಕಳಿಸ್ಕೊಂಡು ತುಂಬ ಜನ ಚಾಟ್ ಮಾಡ್ತಾ ಇದ್ರಿ, ಮತ್ತು ಫೈಲ್ಸ್ಗಳು ಕಳಿಸ್ತಾ ಇದ್ರಿ, ಫೋಟೋಸ್ ವೀಡಿಯೋಸ್ ಇವೆಲ್ಲವೂ ಕೂಡ ಕಳಿಸ್ಕೊಳ್ತಾ ಇದ್ರಿ. ಕೆಲವೊಂದಷ್ಟು ಗ್ರೂಪ್ಸ್ಗಳಿಗೂ ಕೂಡ ಜಾಯ್ನ್ ಆಗಿರ್ತಿದ್ರಿ. ಸೊ ಟೆಲಿಗ್ರಾಮ್ ಒಂದು ಒಳ್ಳೆ ಆ್ಯಪು. ಸೊ ತುಂಬ ಬೆನಿಫಿಟ್ಸ್ಗಳು ತುಂಬ ಜನಕ್ಕೆ ಸಿಗ್ತಿತ್ತು. ಈಗ ಸಡನ್ಲಿ ಅದನ್ನು ಇಂಡಿಯಾದಲ್ಲಿ ಬ್ಯಾನ್ ಮಾಡಿದ್ದಾರೆ. ಯಾಕೆ ಬ್ಯಾನ್ ಮಾಡಿದ್ದಾರೆ ಅಂತಂದರೆ, ಸೊ ರೀಸೆಂಟ್ಲಿ ನೀಟ್ ಎಕ್ಸಾಮ್ದು ಕ್ವಶನ್ ಪೇಪರ್ಗಳು ಲೀಕ್ ಆಗ್ತವೆ ಟೆಲಿಗ್ರಾಮಲ್ಲಿ, ಆಯಿತಾ. ಸೊ ಆ ಒಂದು ಕಾರಣದಿಂದ ಈಗ ಟೆಲಿಗ್ರಾಮ್ನ ಬ್ಯಾನ್ ಮಾಡಿದ್ದಾರೆ. ಈ ಟೆಲಿಗ್ರಾಮ್ನ ಇನ್ನು ಮುಂದೆ ನಾವು ಇಂಡಿಯಾದಲ್ಲಿ ಯೂಸೇ ಮಾಡೋಕ್ಕಾಗಲ್ವಾ, ಪರ್ಮನೆಂಟಾಗಿ ಬ್ಯಾನ್ ಮಾಡಿದ್ದಾರೆ ಅಂತಂದರೆ ಖಂಡಿತವಾಗ್ಲೂ ಇಲ್ಲ. ಇದನ್ನು ಪರ್ಮನೆಂಟಾಗಿ ಏನು ಬ್ಯಾನ್ ಮಾಡಿಲ್ಲ. ಈ ಒಂದು ಬ್ಯಾನು ಸೊ ನಿಮಗೆ ಈ ಮಂತು, ಆಯಿತಾ, ಸೊ ಜೂನ್ 22ನೇ ತಾರೀಕು ತನಕ ಬ್ಯಾನ್ ಮಾಡಿದ್ದಾರೆ. 22ನೇ ತಾರೀಕು ತನಕ ಇವಾಗ ಅಟ್ ಪ್ರೆಸೆಂಟ್ ನೀವು ಏನು ಮೆಸೇಜ್ ಮಾಡೋಕ್ಕಾಗಲ್ಲ, ಅಥವಾ ನಿಮಗೆ ಮೆಸೇಜು ಕೂಡ ರಿಸೀವ್ ಆಗೋಲ್ಲ. ಸೊ ಈ ಥರ ಒಂದು ಪರಿಸ್ಥಿತಿ ಇವಾಗ ಅಟ್ ಪ್ರೆಸೆಂಟ್ ಟೆಲಿಗ್ರಾಮಲ್ಲಿ ನಡೀತಾ ಇದೆ. ಆಮೇಲೆ ಇಷ್ಟು ದಿನ ನೀವು ಟೆಲಿಗ್ರಾಮಲ್ಲಿ ನೀವು ಏನಾದರೂ ಮೆಸೇಜಸ್ಗಳನ್ನ ನೀವು ಎಡಿಟ್ ಮಾಡ್ಬೋದಿತ್ತು, ಇವಾಗ ಎಡಿಟು ಕೂಡ ಮಾಡೋಕ್ಕಾಗಲ್ಲ. ಅದು ಕೂಡ 30ನೇ ತಾರೀಕು ತನಕ ಏನೋ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಅಲ್ಲಿ ತನಕ ನೀವು ಮಾಡೋಕ್ಕೆ ಆಗಲ್ವಂತೆ. ಸೊ ಒಟ್ಟಿನಲ್ಲಿ ಟೆಲಿಗ್ರಾಮ್ನ ಟೆಂಪ್ರವರ್ಲಿ ಬ್ಯಾನ್ ಮಾಡಿದ್ದಾರೆ. ಸೊ ನಿಮ್ಗೆ ಏನಾದ್ರು ಮೆಸೇಜ್ ಸೆಂಡ್ ಆಗ್ತಾಯಿಲ್ಲ ಅಂತಂದರೆ ಯಾರು ಕೂಡ ಭಯ ಪಡಬೇಡಿ, ಟೆಲಿಗ್ರಾಮ್ನ ಸದ್ಯಕ್ಕೆ ನೀವು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಈಗಲೇ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಈ ಒಂದು ವಿಡಿಯೋನ, ಎಲ್ರಿಗೂ ಕೂಡ ಗೊತ್ತಾಗಲಿ. ಕೆಲವರು ಭಯ ಪಟ್ಕೊಬಿಟ್ಟಿರ್ತಾರೆ ಮೆಸೇಜ್ ಹೋಗ್ತಾಯಿಲ್ಲ ಅಂತ. ಸೊ ಬ್ಯಾನ್ ಆಗಿದೆ ಅಂತ ಅವ್ರಿಗೆ ಹೇಳ್ಬಿಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.